ವೀಕ್ಷಕರೇ, ಪರಿಷತ್ ಫೈಟ್ ನ ಸತ್ವ ಪರೀಕ್ಷೆ ಗೆದ್ದಿರುವಂತಹ ಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಸವಾಲು ಎದುರಾಗಿದೆ. ನಾಳೆ ಹೊಸ ಸರ್ಕಾರದ ಪೂರ್ಣ ಪ್ರಮಾಣದ ಸಂಪುಟ ಸಭೆ ನಡೆಯಲಿಕ್ಕಿದೆ. ಈ ಸಭೆಯಲ್ಲಿ ಬಿಡದಿ ಭೂಸ್ವಾಧೀನದ ಬೆಂಕಿ ಸ್ಫೋಟಗೊಳ್ಳುತ್ತಾ? ವಿರೋಧ ಪಕ್ಷದ ಜೊತೆಗೆ ಡಿಕೆ ಶಿವಕುಮಾರ್ ಪಕ್ಷದೊಳಗಿನ ಪ್ರತಿರೋಧವನ್ನು ಕೂಡ ಎದುರಿಸಬೇಕಾಗುತ್ತೆಯೇ? ಈ ಎಲ್ಲ ಚರ್ಚೆಗಳು ಕೂಡ ಶುರುವಾಗಿದೆ. ನಾವು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟು ದಿನ ಉಳಿದಿದೆ? ಈ ಉಳಿದಿರುವ ದಿನಗಳಲ್ಲಿ ಅವರು ಮಾಡಬೇಕಾಗಿರೋ ಅಗತ್ಯವಾದ ಕೆಲಸಗಳೇನು? ಈ ಹಿಂದೆ ಅತಿವೃಷ್ಟಿಯಾಗಿ ಪರಿಹಾರ ಸಿಕ್ಕಿಲ್ಲ ರೈತರಿಗೆ, ಈಗ ಮತ್ತೆ ಬರ ಬಂದಿದೆ, ಸಾಕಷ್ಟು ಪ್ರಶ್ನೆಗಳಿದೆ. ಇದ್ರ ಮಧ್ಯೆ ಇಲಾಖಾವಾರು ಅವರು ಮೀಟಿಂಗ್ ಅನ್ನ ನಡೆಸಬೇಕು, ಅದರ ಚುರುಕಾಗಬೇಕು ಕೆಲಸ. ಶಾಲೆಗಳಿಗೆ ತೊಂದರೆ ಇದೆ, ಮೇಲ್ಚಾವಣಿ ಕುಸಿತಾ ಇದೆ, ಬಣ್ಣ ಇಲ್ಲ, ಶಿಕ್ಷಕರಿಲ್ಲ, ಉದ್ಯೋಗ ಸೃಷ್ಟಿಯ ಅಂತ ಯುವಕರು ಬೀದಿಗಿಳಿತಾ ಇದ್ದಾರೆ. ಆಮೇಲೆ ಈ ಡಿಪಿಆರ್, ನಾವು ಬಿಡದಿ ಟೌನ್ಶಿಪ್ ನ ವಿಚಾರವಾಗಿ ಮಾತಾಡೋದಾದ್ರೆ ಡಿಪಿಆರ್ ಟೆಂಡರ್ ಕರೆದಿಲ್ಲ ಇನ್ನು. ಈ ಅವಧಿಯಲ್ಲಿ ಇವರು ಭೂಮಿ ಪೂಜೆ ಮಾಡಕ್ಕಾಗತ್ತಾ? ಮುಖ್ಯಮಂತ್ರಿಗಳು ಇವೆಲ್ಲವನ್ನ ಗಮನಿಸಬೇಕು, ಮುತ್ಸದ್ದಿ ಆಗ್ಬೇಕು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರ. ರೈತರುಗಳು ಇದ್ದೀವಿ, ಸತ್ತಿಲ್ಲ, ಬದುಕಿದೀವಿ. ಡಿಕೆ ಶಿವಕುಮಾರ್ ಅವರು ಗ್ರೌಂಡ್ ಕ್ಲಿಯರಿಟಿ ತಗೋಬೇಕು. ಜೀವ ಬುಡಾಕೂ ತಯಾರು, ಔಷಧಿ ಕೂಡ ಸಾಯಕ್ಕೂ ತಯಾರು ನಾವು. ಬಿಡದಿ ಉಪನಗರ ಯೋಜನೆ ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು. ಕಾಂಗ್ರೆಸ್ ಪಾಲಿಗೂ ಕ್ರಾಂತಿಕಾರಿ ನಡೆ ಅಂತಾನೆ ನೋಡಲಾಗ್ತಿರೋ ಈ ಯೋಜನೆಗೆ ರೈತ ವಲಯದಲ್ಲಿ ಭಾರೀ ಪ್ರತಿಭಟನೆ ವ್ಯಕ್ತವಾಗ್ತಿದೆ. ಹಚ್ಚ ಹಸಿರಿನ ನಾಡನ್ನ ಕಾಂಕ್ರೀಟ್ ಕೋಟೆ ಮಾಡಬೇಡಿ ಅನ್ನೋ ಕೂಗು ಪರಿಸರ ಪ್ರೇಮಿಗಳದ್ದಾದ್ರೆ, ರೈತರ ಹೋರಾಟಕ್ಕೆ ಸಹಜವಾಗಿಯೇ ವಿರೋಧ ಪಕ್ಷಗಳು ಕೈ ಜೋಡಿಸಿವೆ. ಆದ್ರೆ ನಾಳೆ ನಡೆಯೋ ಸಂಪುಟ ಸಭೆಯಲ್ಲಿ ಬಿಡದಿ ಭೂಸ್ವಾಧೀನದ ಬೆಂಕಿ ಸ್ಫೋಟಿಸಲಿದೆಯಾ ಅನ್ನೋ ಸದ್ದು ಸ್ವತಃ ಕಾಂಗ್ರೆಸ್ ವಲಯದಲ್ಲೇ ಕೇಳಿಬರ್ತಿದೆ. ನಾವು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರ ಪರವಾಗಿ ನಿಂತರೆ ಈ ರಾಜ್ಯದ, ಈ ನಾಡಿನ ರೈತರ ಪರಿಸ್ಥಿತಿ ಏನಾಗಬೇಕಾಗುತ್ತೆ? ರೈತ ಮನುಷ್ಯ ಸಿಎಂ ಶಿವಕುಮಾರ್ಗೆ ಸವಾಲಾದ ಟೌನ್ಶಿಪ್ ಪ್ರಾಜೆಕ್ಟ್. ನಾಳಿನ ಕ್ಯಾಬಿನೆಟ್ನಲ್ಲಿ ಸ್ಫೋಟಿಸುತ್ತಾ ಬಿಡದಿ ಬೆಂಕಿ. ನಮ್ಮಲ್ಲಿ ಒಂದು ಮಾತಿದೆ, ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ಹೋಗಬಾರದು ಅಂತ. ಇದು ಕೇವಲ ನಾಣ್ಣುಡಿ ಅಲ್ಲ, ಬದಲಾಗಿ ನಮ್ಮ ಹಿರಿಯರ ಅನುಭವದ ಸಾರ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡುತ್ತಿರೋ ಬಿಡದಿ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಅದಕ್ಕೆ ವ್ಯಕ್ತವಾಗ್ತಿರೋ ವಿರೋಧವನ್ನ ಕಂಡು ಕಾಂಗ್ರೆಸ್ ಪಾಳೆಯದೊಳಗೆ ಈ ನಾಣ್ಣುಡಿ ಹೆಚ್ಚು ಸದ್ದು ಮಾಡುತ್ತಿದೆ. ಹೌದು, ಬಿಡದಿಯ ಫಲವತ್ತಾದ ಕೃಷಿ ಭೂಮಿಯಲ್ಲಿ ಟೌನ್ಶಿಪ್ ಬೇಡ ಅನ್ನೋದು ರೈತರು, ಪರಿಸರವಾದಿಗಳು ಮತ್ತು ಜನಸಾಮಾನ್ಯರ ಆಗ್ರಹವಾಗಿದೆ. ಇನ್ನು ಈ ಹೋರಾಟಕ್ಕೆ ಜೆಡಿಎಸ್ ಬಳಿಕ ಬಿಜೆಪಿ ನಾಯಕರು ಸಹ ಕೈ ಜೋಡಿಸಿದ್ದು, ಮೊನ್ನೆ ರಾಜ್ಯ ಬಿಜೆಪಿ ನಿಯೋಗ ಪ್ರತಿಭಟನಾ ಸ್ಥಳಕ್ಕೂ ಭೇಟಿ ಕೊಟ್ಟಿತ್ತು. ನಾವು ಬಿಜೆಪಿ ಅಧಿಕಾರ ಇದ್ದಾಗ ಬಿಡದಿ ಯೋಜನೆ ಅದು ಫಲವತ್ತಾದ ಜಮೀನು ಬೇಡ ಅಂತ ನಾವು ಡ್ರಾಪ್ ಮಾಡಿದ್ರಿ ಕೇಸು. ನಾವು ಲೇಔಟ್ ಮಾಡ್ತೀರಿ ಅಂತ ಯಾವುದೇ ಜೆಸಿಬಿನ ತಗೊಂಡೋಗಿ ಅಲ್ಲಿ ನಿಲ್ಲಿಸಿಲ್ಲ, ಯಾವುದೇ ಪೊಲೀಸರನ್ನ ನಿಲ್ಲಿಸಿಲ್ಲ, ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ. ಕಾಂಗ್ರೆಸ್ ಅವರು ಅಷ್ಟು ಮಾಡಿದ್ರೆ ಸಾಕು, ಅವರಿಂದ ಏನು ನಾವು ಡಿನೋಟಿಫೈ ಮಾಡಿ ಅಂತ ಏನು ಕೇಳಲ್ಲ ಅವ್ರನ್ನ. ನೀವು ಆ ಕಡೆ ಹೋಗ್ಲಿಲ್ಲ ಅಂದ್ರೆ ರೈತರು ನೆಮ್ಮದಿಯಿಂದ ಬದುಕ್ತಾರೆ. ನನ್ನ ಕೌಂಟರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದರ ಜೊತೆಗೆ ಕಾನೂನಿನ ವ್ಯಾಪ್ತಿ ಒಳಗೆ ಅವರ ಮುಖ್ಯಮಂತ್ರಿಗಳು ಹೋಗ್ಲಿ ಅಂತ ಹೇಳಿ ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಲ್ಲೂ ಅವ್ರ ಪರವಾಗಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧ ರಾಜಕೀಯ ಶುರುವಾಗಿರೋದು ಹಳೆ ವಿಚಾರ. ಆದ್ರೆ ಈಗ ಕಾಂಗ್ರೆಸ್ ಪಾಳೆಯದೊಳಗೂ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಅಸಮಾಧಾನ ಎದ್ದಿದೆ. ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಭೂಮಿ ಹೋರಾಟದಿಂದಲೇ ಸರ್ಕಾರಗಳು ಉರುಳಿರೋ ಉದಾಹರಣೆಗಳಿವೆ. ಹೀಗಾಗಿ ಚುನಾವಣೆಗೆ 2 ವರ್ಷ ಇರೋ ಹೊತ್ತಲ್ಲಿ ಇದೆಲ್ಲ ಬೇಕಿತ್ತಾ ಅನ್ನೋ ಅಸಮಾಧಾನದ ಬಿರುಗಾಳಿ ಎದ್ದಿದೆ. ಆದ್ರೆ
ಸಿಎಂ ಡಿಕೆಶಿ ಮಾತ್ರ ಯಾವುದಕ್ಕೂ ಸೊಪ್ಪು ಹಾಕೋ ಕೆಲಸ ಮಾಡ್ತಿಲ್ಲ. I will reply and inform even their high command also what it is going on. I will just let you know what they are trying to do, how they are trying to stop development of the state, which they only had started it. I will come back to you on this issue. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚು ಜನಬೆಂಬಲ ಸಿಗ್ತಿರೋದು ಕಾಂಗ್ರೆಸ್ ಪಕ್ಷದೊಳಗೂ ಸಣ್ಣ ಕಂಪನ ಮೂಡಿಸಿದೆ. ಈ ಬಗ್ಗೆ ಸಿಎಂ ಡಿಕೆಶಿ ವಿರೋಧಿ ಬಣವು ಅಲರ್ಟ್ ಆಗಿದ್ದು, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಲ್ಲ ಈ ಯೋಜನೆ ಬೇಕಾ ಅನ್ನೋ ಪ್ರಶ್ನೆಯನ್ನ ಎತ್ತಿದೆ. ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಈ ನೋಟಿಫೈ ಪ್ರಶ್ನೆ ಬರೋದಿಲ್ಲ. ಈಗ ಅದ್ರ ಬಗ್ಗೆ ಸಾಧಕ ಬಾಧಕ ಬಗ್ಗೆ ಹಿರಿಯರು ಚರ್ಚೆ ಮಾಡಬಹುದು. ಯಾಕಂದ್ರೆ ಅದರಿಂದ ನಮ್ಮ ಪಾರ್ಟಿಗೆ ತೊಂದರೆ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಷ್ಟೇ. ಬಿಡದಿ ಟೌನ್ಶಿಪ್ ಯೋಜನೆಯ ರಾಜಕೀಯ ಏನೇ ಇರಲಿ, ಆದ್ರೆ ನಿಜವಾದ ಸತ್ಯ ಏನಂದ್ರೆ 2028ರ ಚುನಾವಣೆಗೂ ಮುನ್ನ ಈ ಯೋಜನೆಗೆ ಭೂಮಿ ಪೂಜೆಯನ್ನ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಇನ್ನೂ ಬಿಡದಿ ಟೌನ್ಶಿಪ್ ಯೋಜನೆ ಡಿಪಿಆರ್ ಮಾಡಲು ಟೆಂಡರ್ ಕರೆದಿಲ್ಲ. ಇನ್ನು ಈ ಡಿಪಿಆರ್ಗೆ ಟೆಂಡರ್ ಆಗಿ ಅದು ವಿಸ್ತೃತ ಯೋಜನಾ ವರದಿಯನ್ನ ಸರ್ಕಾರಕ್ಕೆ ನೀಡೋ ಹೊತ್ತಿಗೆ ರಾಜ್ಯದಲ್ಲಿ ಚುನಾವಣೆಯ ಜ್ವರ ಶುರುವಾಗಲಿದೆ. ಪರಿಸ್ಥಿತಿ ಹೀಗಿರುವಾಗ ಮುಂದೆ ಯಾವುದೋ ಕಾಲಕ್ಕೆ ಆಗ್ಲಿರೋ ಯೋಜನೆಗಾಗಿ ಸಿಎಂ ಡಿಕೆಶಿ ಇಷ್ಟು ನಿಷ್ಠೂರವಾದಿ ಆಗ್ಬೇಕಾ? ತಾತ್ಕಾಲಿಕವಾಗಿ ಈ ಯೋಜನೆಯನ್ನ ಸರ್ಕಾರ ಕೈಬಿಟ್ರೆ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಸಿಎಂ ಶಿವಕುಮಾರ್ ಸಹ ತಮ್ಮ ಮುಂದಿರೋ ಸವಾಲುಗಳ ಶಿಖರವನ್ನ ಭೇದಿಸಲು ಮತ್ತಷ್ಟು ಸಮಯ ಮತ್ತು ಶಕ್ತಿಯನ್ನ ಬಳಸಿಕೊಳ್ಳಬಹುದಲ್ವಾ ಅನ್ನೋದಷ್ಟೇ ನಮ್ಮ ಕಾಳಜಿ.